ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಮೂವಿ ಯಾವ್ದು ರಿಲೀಸ್ ಆಗಿದೆ ಅಂತ ನೋಡಿದೆ. ಲೈಕ್ ಇವತ್ತು ಜುರಾಸಿಕ್ ರಿಲೀಸ್ ಆಗಿದೆ, ಇವತ್ತು ಜುಲೈ 2. ಸೊ ಗಂಟೆ 8 ಹೊಡೆದಿದೆ, 8:30ಗೆ ಮೂವಿ ಇದೆ. ಸೊ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೂವಿ ಆಗಿದೆ, ನೋಡೋಣ. ಓಕೆ, ಅಯ್ಯೋ ಬಿದ್ದೋಗ್ಬಿಡ್ತಿದೆ. ರೂಮ್ ಒಳಗಡೆ ಬಂದಾಯಿತು. ಜುರಾಸಿಕ್ ರೀಬರ್ತ್ ಹೊಸ ಮೂವಿ. ಲೈಕ್ ಐಸೆನ್ಸು ಲೈಕ್ 3D ನೋಡಬೇಕಂತ ಇಷ್ಟ ಆಯಿತು, ಬಟ್ 3D ಮೇ ಬಿ 2 ದಿವಸ ಆದಮೇಲೆ ನೋಡ್ತೀನಿ. ಸೊ ಇವಾಗ ಆ ಕ್ರೇಜ್ ಇದೆಯಲ್ಲ, ಇವತ್ತೇ ನೋಡಬೇಕು ಅಂತ. ಲೈಕ್ ಫುಲ್ಲು ಥಿಯೇಟ್ರ್ ಫುಲ್ ಆಗಿಬಿಟ್ಟಿದೆ, ಬುಕ್ ಆಗಿದೆ. ಒಂದು 3 ಸೀಟ್ ಮಾತ್ರ ಅವೈಲೇಬಲ್ ಇತ್ತು, ಪಟ್ಟಂತ ಬುಕ್ ಮಾಡಿದೆ. ಇನ್ನೂ 2 ದಿವಸ ಲೈಕ್ 12 hours ಶಿಫ್ಟ್ ಇದೆ, ಬಟ್ ಮೂವಿ ನೋಡೋ ಕ್ರೇಜ್ ಅಲ್ಲ. ಸೊ ಪಟ ಅಂತ ಓಡ್ತಾ ಇರ್ತೀನಿ. ಇವಾಗ ಮೂವಿ ನೋಡ್ಕೊಂಡು ಬಂದು ಹೇಗಿತ್ತು ಅಂತ ರಿವ್ಯೂ ಮಾಡೋಣ. ಏನಕ್ಕೆ ಬ್ಲೂ ಕಾಣಿಸ್ತಾ ಇದ್ದೀನಿ. ಎಂಟಾಣಿ ಸೆಂಟ್ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಕ್ರೌಡ್ ಮಧ್ಯೆ ಕುಂತ್ಕೊಂಡು ಜುರಾಸಿಕ್ ಪಾರ್ಕ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಗಂಟೆ 8:40. ಸೂರ್ಯನ ಬೆಸ್ಲು ನೋಡಿ ಎಷ್ಟಿದೆ. ರಾತ್ರಿ 8:40 ಅಂದರೆ ನಂಬಕ್ಕಾಗುತ್ತಾ? ನಮ್ಮೂರಲ್ಲಿ ಕತ್ಲಾಗ್ಬಿಟ್ಟಿರೋದು. ಸೊ ಇನ್ನು ಸೂರ್ಯಾಸ್ತ ಆಗೋದಕ್ಕೆ ಅರ್ಧ ಮುಕ್ಕಾಲು ಗಂಟೆ ಇದೆ. ಮೂವಿ ಸ್ಟಾರ್ಟ್ ಆಗೋದು 9 ಗಂಟೆಗೆ, ಬಟ್ 8:30 ಅಂತ ಟೈಮ್ ಹಾಕಿ ಅರ್ಧ ಗಂಟೆ ಟ್ರೈಲರೇ ತೋರಿಸ್ತಾ ಇರ್ತಾರೆ. ಸ್ಟಾರ್ಟ್ ಆಗ್ಬಿಟ್ಟಿಗೆ ಆಲ್ರೆಡಿ. ಇಲ್ಲ ಗುರು, ಬೇರೆ ಏನು ಹೇಳೋದು ಬೇಡ. ಇವಾಗ ತಾನೇ ಹೊರಗಡೆ ಬರ್ತಾಯಿದ್ದೀನಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಸೈಕಾಗಿತ್ತು. ಜುರಾಸಿಕ್ ಪಾರ್ಕ್ ಒಳಗಡೆ ಇರೋ ಥರನೇ ಇತ್ತು. ನನಗೆ ರೂಮ್ಗೆ ಹೋಗಿ ರಿವ್ಯೂ ಕೊಡೋವರೆಗೂ ತಾಳ್ಮೆ ಇಲ್ಲ, ಅಷ್ಟೊಂದು ಖುಷಿಯಲ್ಲಿದ್ದೀನಿ. ಸಖತ್ತಾಗಿತ್ತು. ಸೊ ಅದಕ್ಕೆ ಥಿಯೇಟ್ರಿಂದ ಹೊರಗಡೆ ಬರ್ತಾನೆ ಒಂದೆರಡು ಮನದಾಳದ ಮಾತುಗಳು ಹೇಳ್ತಾ ಇದ್ದೀನಿ. ರಾತ್ರಿ 11 ಗಂಟೆ ಆಗಿದೆ. ನಾನು 12 hour ಶಿಫ್ಟ್ ಮುಗಿಸ್ಕೊಂಡು ಬಂದು ಇವತ್ತು ಮೂವಿ ರಿಲೀಸ್ ಆಗಿದೆಯಲ್ಲ, ತುಂಬ ಜನ ಇರ್ತಾರೆ, ಕ್ರೌಡ್ ಜೊತೆನೇ ನೋಡಬೇಕು ಅಂತ ಓಡ್ಕೊಂಬಂದೆ. ಈಗ ರಾತ್ರಿ 11 ಗಂಟೆ ಆಗಿದೆ. ರೂಮ್ಗೆ ಹೋಗಿ ರಿವ್ಯೂ ಮಾಡೋಷ್ಟು ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾಯಿಲ್ಲ. ಲೈಕ್ ಚಳಿ ಆಗ್ತಿದೆ ಸ್ವಲ್ಪ, ಅದಕ್ಕೆ ನಗು ಬರ್ತಾಯಿದೆ. ಮೂವಿ ಅಂತೂ ಬೆಸ್ಟ್, ಸಖತ್ತಿತ್ತು, ವರ್ತ್ ಇಟ್ ಮೂವಿ. ಏನು ಹೇಳಿ ಗುರು, ಲೈಕ್ ರೂಮ್ಗೆ ಹೋಗಿ ಸ್ವಲ್ಪ ಮಾತಾಡ್ತೀನಿ, 1-2 ನಿಮಿಷ. ಹುಡುಗರು ರೂಮ್ಗೆ ಹೋಗೋದ್ರ ಬದಲು ಬೆಸ್ಟು, ಬೇರೆ ಏನು ಹೇಳೋದಕ್ಕೆ ಇಷ್ಟ ಇಲ್ಲ. ಲೈಕ್ ವಿಡಿಯೋ ಕೊನೆ ತನಕ ನೋಡಿದರೆ 1-2 ಕ್ಲಿಪ್ಸ್ ಹಾಕಿರ್ತೀನಿ. ಲೈಕ್ ಸ್ವಲ್ಪ ಜಾಸ್ತಿ ಸೀನ್ಗಳನ್ನೇ ಹಾಕಬೇಕು ಅಂತ ಹೋಗಿದ್ದೆ, ಲೈಕ್ ರೆಕಾರ್ಡ್ ಮಾಡ್ತಾ. ಬಟ್ ಮೂವಿ ನೋಡ್ತಾ ಫುಲ್ ಕಳೆದೋದೆ. ಲೈಕ್ ಯಾವುದೇ ಸ್ಪಾಯ್ಲರ್ ಸೀನ್ನ ಕೊಡಬಾರ್ದು ಅಂತ ಅನ್ನಿಸ್ತಾ ಇದೆ. ಇವನ್ ಲೈಕ್ ವಿಡಿಯೋ ಬದಲು ಬರೀ 1-2-3 ಫೋಟೋ ಹಾಕೋಣ ಅನ್ನಿಸ್ತಾ ಇದೆ. ಮೂವಿ ಅಂತೂ ಸಕಲಾಯಿತು. ಮೊನ್ನೆ ನಾನು ಔ ಟು ಟ್ರೈನ್ ಯುವರ್ ಡ್ರ್ಯಾಗನು, 28 years ಲೇಟರ್ ಮತ್ತು F1 3 ಮೂವೀಸ್ಗೆ ಹೋಗಿದೆ. ಲೈಕ್ 2 ದಿವಸದಲ್ಲಿ ಇಷ್ಟು ಎಕ್ಸೈಟ್ಮೆಂಟ್ ಫೀಲ್ ಆಗಿಲ್ಲ. ಏನು ಗುರು ಬರ್ದಿದ್ದಾನೆ ಕತೆ, ಲೈಕ್ ಸಿಂಪಲ್ ಕತೆ, ಮಾತ್ರ ಅದ್ರೊಳಗಡೆ ಚಿಲ್ಲಿಂಗ್ ಸೀನ್ಗಳು ಇಟ್ಟಿದ್ದಾರೆ. ಲೈಕ್ ಹಂಗೆ ಒಂದೊಂದು ಸೀನ್ಗೂ ಲೈಕ್ ಓ ಮೈ ಗಾಡ್ ಅಂತ ಅನ್ನಿಸ್ಬೇಕು. ಲೈಕ್ ನೋಡ್ತಾ ಇದ್ದೀನಿ, ನಮ್ಮ ಪಕ್ಕದಲ್ಲಿ ಒಬ್ಬರು ಕೂತಿದ್ರು, ಪ್ರತಿ ಸೀನ್ಗೂ ಇಬ್ಬರು ಒಟ್ಟಿಗೆ ರಿಯಾಕ್ಷನ್ ಕೊಡ್ತಾಯಿದ್ದೀವಿ. ಆಮೇಲೆ ಒಂದು ಸೀನ್ ಬರುತ್ತೆ ಲೈಕ್ ಕ್ಲೈಮ್ಯಾಕ್ಸಿನಲ್ಲಿ, ಆಂಟಿ ಅಳ್ತಾವಳೆ ಕುಂತ್ಕೊಂಡು. ಲೈಕ್ ಮೈ ಗಾಡ್, ಮಾತೇ ಬರ್ತಾಯಿಲ್ಲ ಗುರು. ಒಟ್ಟಿನಲ್ಲಿ ಸಖತ್ತಾಗಿದೆ. ಫ್ಯಾಮಿಲಿ ಜೊತೆ ಹೋದ್ರಂತೂ ಇನ್ನೂ ಮಸ್ತಾಗಿರುತ್ತೆ. ಒಂದೊಂದು ಕ್ಯಾರೆಕ್ಟ್ರು ಮತ್ತು ಅಲ್ಲಿ ಡೈನೋಸಾರ್ಸ್ಗಳು, ಲೈಕ್ ನಿಮಗೆ ಜುರಾಸಿಕ್ ಪಾರ್ಕು ಹಳೆ ಮೂವಿಗಳೆಲ್ಲ ನೋಡಿ ಇದು ನೋಡಿದ್ರೆ ಸೇಮ್ ಇರುತ್ತೆ, ರಿಪೀಟೆಡ್ ಆಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ಬೋದು ಅಷ್ಟೇ. ಬಟ್ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಲೈಕ್ ದಯವಿಟ್ಟು ಇದನ್ನು ಲೈಕ್ ಥಿಯೇಟ್ರಲ್ಲಿ ಆದರೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಇದ್ರೆ ಅಕಸ್ಮಾತ್ ನಿಮ್ಮ ಕೈಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾದರೆ
3Dಯಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ನಾನು ಇವತ್ತು ಹೋಗಿದ್ದು ಲೈಕ್ 3D ಇಲ್ಲ, ಜಸ್ಟ್ ಐಸೆನ್ಸ್ ಬಿಗ್ ಸ್ಕ್ರೀನಲ್ಲಿ ಹೋಗಿದ್ದು. ಸೊ ನಾನು ಮತ್ತೆ ಹೋಗ್ತೀನಿ 3D ವಿತ್ 3D ಎಫೆಕ್ಟಿಗೆ. ಲೈಕ್ ನನಗೇನು ಬೇರೆ ಏನು ಹೇಳಬೇಕು ಅಂತ ನೆನೆಸ್ತಾ ಇಲ್ಲ, ಲೈಕ್ ಕತೆ ಹೇಳಬೇಕು ಅನ್ನಿಸ್ತಾ ಇಲ್ಲ, ಮತ್ತು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತೀವಿ. ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಲೈಕ್ ನಿಮ್ಮ ಮನಿ ಅಂತೂ ಪಕ್ಕಾ ಹೊರ್ತಿಟ್ಟಿದೆ. ಕಾಮಿಡಿ ಸ್ವಲ್ಪ ಇದೆ, ಬೇರೆ ಏನು ಗುರು. ಹೋಗಿ ಮೂವಿ ನೋಡಿ, ಚೆನ್ನಾಗಿಲ್ಲ ಅಂದರೆ ಬಂದು ಕಮೆಂಟ್ಸಲ್ಲಿ ಹಾಕಿ.